ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಆ ಪಾಲಕ್ ಸೊಪ್ಪು ನಾನು ಸೊಪ್ಪು ತರಿಸಿದ್ದೆ, ಅದು ಬುಡನ ನೆಟ್ಟಿದ್ದೆ. ಎಷ್ಟು ಚೆನ್ನಾಗಿ ಸೊಪ್ಪಿಟ್ಟಿದ್ದೆ ನೋಡಿ. ಒಂದು ಟೈಮ್ಗೆ ಮಸ್ಕಾಯಿ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ನೋಡಿ. ನಾವೇ ಆರ್ಗಾನಿಕ್ಕಾಗಿ ಎಲ್ಲ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸೊಪ್ಪು ಇತ್ತು, ಇಷ್ಟು ಸಿಕ್ಕಿತ್ತು ಸೊಪ್ಪು. ದಂಟಿನ ಸೊಪ್ಪು ಅದ್ರ ಜೊತೆಗೆ ಹಾಕಿದ್ದೆ ನೋಡಿ. ಇದು ಏನು ಹೂವು ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಅಂಜೂರ ನೋಡಿ, ಎಷ್ಟು ಚೆನ್ನಾಗಿ ಅಂಜೂರ ಬಿಟ್ಟಿದೆ. ಇದು ನೋಡಿ, ಸಿಹಿ ಪಟೋಟೊ ಗಿಡದಲ್ಲಿ ಹೂವಾಗಿದೆ ನೋಡಿ. ತುಂಬ ಎಷ್ಟು ಚೆನ್ನಾಗಿದೆ. ಇದು ನೋಡಿ, ವಾಸಲ್ಲಿ ನೀರು ತುಂಬಿಸಿ ಈ ಹೂವು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು ವಾರ 15 ದಿವಸದ ತನಕ ಇರುತ್ತೆ. ಇದೆಲ್ಲ ಕಟ್ಟಿಂಗ್ಸಲ್ಲಿ ಹಾಕಿರೋದು ನೋಡಿ. ಬೋಗನ್ವಿಲಿಯಾದಲ್ಲಿ ಹೂಗಳು ಆಗ್ತಾನೇ ಇರ್ತವೆ. ಇದು ನೋಡಿ, ಎಷ್ಟು ಬಂಚಲ್ಲಿ ಹೂಗಳಾಗಿದ್ದಾವೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಚಿಂತಾಮಣಿ ಗಿಡದಲ್ಲೂ ಅಷ್ಟೇ ಗಿಡ ತುಂಬ ಹೂಗಳಾಗಿದ್ದಾವೆ. ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಮಗ್ಗುಗಳು ಆಗಿದೆ. ಇದು ನೋಡಿ, ಈರುಳ್ಳಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ನೋಡೋಕ್ಕೆ ಖುಷಿಯಾಗುತ್ತೆ. ಇದು ಏಲಕ್ಕಿ ಗಿಡ, ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಇದು ಬದನೆಕಾಯಿ ಗಿಡದಲ್ಲಿ ನೋಡಿ, ಬದನೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. 3 ಕಾಯಿ ಬಿಟ್ಟಿದ್ದಾವೆ. ಇನ್ನು ಇಲ್ಲಿ ಎಷ್ಟು ಟೊಮೊಟೊಗಳು ಆಗಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೊಟೊ ಗಿಡದಲ್ಲೆಲ್ಲ ಟೊಮೊಟೊ ಆಗಿದ್ದಾವೆ. ಇದು ನೋಡಿ, ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪಕ್ಷಿ ಎಷ್ಟು ಚೆನ್ನಾಗಿ ಬಂದು ಕುತ್ಕೊಂಡು ಹಾರೋಯ್ತು. ಇದ್ರಲ್ಲಿ ನೋಡಿ, ಹೂವು ಎಷ್ಟು ಚೆನ್ನಾಗಾಗಿದೆ. 2 ಹೂವು ಬಿಟ್ಟಿದ್ದಾವೆ. ಚಿಂತಾಮಣಿ, ದಾಸವಾಳ ಎಲ್ಲ ನೋಡೋಕ್ಕೆ ಎಷ್ಟು ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ದಾಸವಾಳದಲ್ಲೂ ಗಿಡದಲ್ಲೂ ಅಷ್ಟೇ ಹೂಗಳಾಗಿದ್ದಾವೆ. ಗ್ರೀನಿಶ್ ಆಗಿ ಕಲರ್ ಹೂಗಳಾಗಿದ್ರೆ ಪಕ್ಷಿಗಳು, ಚಿಟ್ಟೆಗಳೆಲ್ಲ ಬರ್ತಾ ಇರ್ತವೆ. ನೆಕ್ಸ್ಟ್ ಇದು ನೋಡಿ, ಆರೆಂಜ್ ಕಲರ್ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪಿಟೋನಿಯ ಗಿಡದಲ್ಲೂ ಹೂಗಳು ಆಗ್ತಾನೆ ಇರ್ತವೆ. ನೋಡೋಕ್ಕೆ ಆರೆಂಜ್ ಕಲರ್ ಕಣ್ಣಿಗೆ ಎಷ್ಟು ಹಿತವಾಗಿದೆ ಅನಿಸುತ್ತೆ ಗೊತ್ತಾ. ಜೇನಿಯ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಫ್ಲವರ್ ಆಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಸೀಬೆಕಾಯಿ ಬಿಟ್ಟಿದ್ದೇವೆ, ಹಾರ್ವೆಸ್ಟ್ ಮಾಡಿ. ಯಾವಾಗಲೂ ಚೇಪೆಣ್ಣೆ ಹಾರ್ವೆಸ್ಟ್ ಮಾಡುವಾಗ ನಮ್ಮ ಬೋಡಿ ಬತ್ತಾಳೆ. ನಮ್ಮ ಬೋಡಿ ನೋಡಿ, ಮೆಣಸಿನ್ಕಾಯಿ ಗಿಡ ಅದು. ಮೀಮೆ ಎಣ್ಣಾಗಿದೆ, ಹಾರ್ವೆಸ್ಟ್ ಮಾಡ್ಕೊಬಿಡೋಣ. ತಚಮ್ಮ, ಹಣ್ಣು ತಗ ಓಡ್ಬಾ, ಬೇಡ ಹಣ್ಣು. ಹಾಂ, ಇನ್ನೊಂದು ಹಾರ್ವೆಸ್ಟ್ ಮಾಡೋಣ. ಚಮ್ಮ, ಓಡು. ಸೂಪರ್. ವಾವ್, ಸೂಪರಾಗೈತೆ. ಕಟ್ ಮಾಡು. ಸೀಡ್ಸ್ ಕಮ್ಮಿ ಇತ್ತು, ಟೇಸ್ಟು ಸೂಪರಾಗಿತ್ತು. ಸೂಪರಾ ಚಮ್ಮ?
ಸೂಪರ್ ಹಣ್ಣು. ಆರ್ಗಾನಿಕಾಗಿ ಬೆಳೆದು ತಿನ್ನೋಣ ಇವಾಗ ಉಪ್ಪು ಖಾರ ಹಾಕೊಂಡು. ಖುಷಿ ಅನಿಸುತ್ತೆ ಗೊತ್ತಾ. ಇದು ಸೀಡ್ಸಿಂದ ಗ್ರೋ ಆಗಿರೋ ಗಿಡ. ಟೇಸ್ಟ್ ನೋಡು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಕಲರ್ಫುಲ್ಲಾಗೂ ಇತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ತಿಂದು. ಸೂಪರ್. ಪಿಂಕ್ ಕಲರು ಹೂ ಬಿಟ್ಟಿದೆ. ನಮ್ಮ ಹೂಗಳು ಎಷ್ಟೊಂದಿದ್ದೇವೆ ನೋಡಿ. ಸುಮ್ಮನೆ ಕೇಳಬೇಡ. ತೀಟೆ ಮಾಡ್ತಾನೆ ಇರ್ತಾಳೆ. ಗಾರ್ಡನ್ನಲ್ಲೆಲ್ಲ ಓಡಾಡ್ತಾ ಇರ್ತಾಳೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು. ಅಷ್ಟೇ ಮಾತ್ರ ಕಲರ್ಫುಲ್ ಬುಡ 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 ಅಂತ ಸುಮ್ಮನೆ ಇರ್ತಾರೆ. ದಾಸವಾಳ ಗಿಡದಲ್ಲಿ ಹೂಗಳು ಹಾಕ್ತಾನೆ ಇರ್ತವೆ. ಗಾರ್ಡನ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಪಕ್ಷಿ ಬಂದು ನುಗ್ಗೆ ಹೂವಿನ ಗಿಡದ ಮೇಲೆ ಹೂದ್ರ ಇರ್ತಾ ಇದೆ. ನನ್ನ ಮಗಳು ಚಿಕ್ಕವಳು ನನಗೂ ವಿಡಿಯೋ ಮಾಡ್ತೀನಿ ಕೊಡು ಕೊಡು ಅಂತ ಆಟ ಮಾಡ್ತಾಯಿದ್ಲು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.